ಯಾವ್ದು ನೋಡ್ಕೊರ್ಲ ಎವಡು ಎತ್ತರ ತಬ್ಬೂರು ಈರೋಡು ಕೊಯಂಬತ್ತೂರು ಕರ್ನಾಟಕಕ್ಕೆ ಬಾಯ್ ಬಾಯ್ ಅಂದು ನೆಕ್ಸ್ಟ್ ತಮಿಳ್ನಾಡು ಗಡಿ ದಾಟಿದಾದ್ಮೇಲೆ ಒಂದು ದೊಡ್ಡದಾಗಿರೋ ಘಾಟಿ ಇದೆ, ಸತ್ಯಮಂಗಲ ಘಾಟಿ ಅಂತ. ಆ ಘಾಟಿ ಭಾಳ ಸುಂದರವಾಗಿದೆ, ನೋಡಲು ಕೂಡ ಅಷ್ಟು ಚೆನ್ನಾಗಿದೆ. ರಸ್ತೆ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಮುಂದಕ್ಕೆ ಹೋಗಿ ನಮ್ಮ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು, ಆದರೂ ನಾವು ಮುಂದಕ್ಕೆ ಹೋದ್ವಿ. ಸೈಡಿಗೆ ಹಾಕಿದ್ವಿ. ಆಮೇಲೆ ಮೆಕ್ಯಾನಿಕನ್ನು ಅಲ್ಲಿಗೆ ಕರೆತಂದು ಮೆಕ್ಯಾನಿಕ್ಕು ಸ್ವಲ್ಪ ಅಲ್ಲಿಂದಲ್ಲಿಗೆ ಸರಿ ಮಾಡಿ ಅದನ್ನು ತಗೊಂಡು ಹೋದರು ಗ್ಯಾರೇಜ್ ಕಡೆ. ಗ್ಯಾರೇಜಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. 2 hours ಅಲ್ಲೇ ವೇಸ್ಟ್ ಆಯಿತು ನಮ್ಮದು. 2 hours ಆದಮೇಲೆ ನಮ್ಮ ಗಾಡಿ ಸರಿಯಾಯಿತು. ಅಲ್ಲಿರುವ ಮೆಕ್ಯಾನಿಕ್ ಹತ್ರ ನಾವು ಕೊಡೆಕನಲ್ಗೆ ಹೋಗುವ ರಸ್ತೆ ಬಗ್ಗೆ ಕೇಳಿದ್ವಿ. ಅಲ್ಲಿ ಯಾವ ಸ್ಥಳ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲವೂ ಕೇಳಿದ್ವಿ. ಅವರೆಲ್ಲ ತುಂಬ ಮಾಹಿತಿ ಕೊಟ್ಟರು. ಹಾಗೆ ನಮ್ಮ ಪಯಣವು ಮುಂದಕ್ಕೆ. ಎಲ್ಲ ಬೊಂಡ ಬಿಡ್ಚೋಲ್ಲ ಆಶಿಕ್ ಕೊತ್ತೋ ಬರ್ತಾವಡ ಬೊಂಡಕ್ಕೆಲ್ಲ ಆಶಿಕಿ അങ്ങനെ ഞങ്ങൾ ബൊണ്ട കുടിച്ചിട്ടെല്ലാം പടുത്തായിട്ട് ഘാಟಿ സെക്ഷൻ കൊടൈക്കനാൽ പത്തി ఉంటే ಹೋಗು ಮೇಲು നല്ല നല്ല വ്യൂസ് ഉണ്ട്. അവിടെ നിപ്പാട്ടിട്ട് ಫೋಟೋಸ್ ಎಲ್ಲ എടുത്തിട്ട് അവിടുത്തെ പിന്നെ ಬರ್ತಾಯ കാറിൽ ഫുള്ള് ജോലി ആക്കിയാറ് ചങ്ങായിമാർ പാട്ട് വെച്ചിട്ട് ನಾನು ಡ್ರೈವಿಂಗಲ್ಲಿ അങ്ങനെ ചങ്ങായിട്ട് സ്വന്തം വീഡിയോ ആക്കിയിട്ട് ನಾನು ಅವನು വീഡിയോ ಹಾಕಿಲ್ಲ. ಫುಲ್ ಎಂಜಾಯ್ ಆಗಿ കാറിൽ. അങ്ങനെ നൈറ്റ് 8 ಗಂಟೆ ആകുമ്പോൾ കൊടൈക്കനാൽ റീച്ചായി പിന്നെ റൂമിൽ പോയാൽ റൂമ് മാത്രമേ പഠിച്ചാന്നുണ്ടോ റൂമ് ടോപ്പിൽ തന്നാണ് ഞങ്ങൾക്ക് റൂമ്. ചളി അങ്ങനെ നല്ല ചളി, കൂൾ ക്ലൈമറ്റ്. റൂം റീച്ച് ആയിട്ട് റൂമിൽ ബാഗ് ലഗേജ് എല്ലാം ഞങ്ങൾ അവിടെ വെച്ചിട്ട് പിന്നെ ഞങ്ങൾ അവിടുത്തെ സീതാ പുറത്ത് ഒരു റൗണ്ട്സ് അടിക്കാണ്ട് ഞങ്ങളെല്ലാം പോയാൽ കയ്യിലൊരു ബോക്സ് ഇತ್ತು. ನಾನು ಸ್ಪೀಕರ್ പിടിച്ചിട്ട് ജോലി ಹಾಕ್ಕೊಂಡು ಪ್ರಾಂತಿ ಕಟ್ಟಿಕೊಂಡು ഞങ്ങൾ പോയാൽ ಭಾರಿ ಖುಷಿ ಆಯ್ತು. ಮಾತ್ರ ಬರ್ತ ಪೋಂಡವರು ಇದೊಂದು ವೈಬ್. നല്ല ಚಳಿ ಇಂತು ಬರ್ತು ಹಂಗೆ ಗೊಂತಾಂಟಿಲ್ಲ. ನೈಟ್ ರೌಂಡ್ ಇನ್ ಕೊಡೈಕനാൽ എല്ലാവരും ഫ്രണ്ട്സ് നോക്കുക. ആഷിക്ക്, നിയാസ് വെറുതെ പാട്ട് വെച്ചിട്ട് ജോലിയൊക്കെ ഉള്ളതാ. ವೆಲ್ಕಮ್ ಬ್ಯಾಕ್ ಟು ಒಂಟಿ ಬಾಣಕ್ಕೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ತುಂಬ ಚಳಿ ಇದೆ ಇಲ್ಲಿ ಕೊಡೈಕನಾಲಲ್ಲಿ. ಈಗ ಸಮಯ 8 ಗಂಟೆ ಆಯಿತು, ಆದರೂ ಚಳಿ ಬಿಡ್ತಾ ಇಲ್ಲ, ತುಂಬಾ ಚಳಿ. ಸ್ನಾನ ಮಾಡಲು ಬಿಸಿನೀರು ಬೇಕೇ ಬೇಕು, ಇಲ್ಲಾಂದರೆ ಸ್ನಾನನೇ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಆ ಚಳಿಗೆ ಹಂಗೆ ನೋಡಲ್ಲ ದಮ್ಗಿಟ್ಟಿವಲ್ಲೇ. ಎಲ್ಲರೂ ರೆಡಿಯಾಗಿ ಆಯಿತು. ಆಮೇಲೆ ನಾವು ಮೊದಲಿಗೆ ಹೋಗೋ ಪ್ಲೇಸ್ ಅಂದರೆ ಕೊಡ್ಡಾಯಿ ಲೇಕ್. ಅದು ನಮ್ಮ ರೂಮಿಂದ ನಿಯರೆಸ್ಟ್ ಇತ್ತು, ಅದಕ್ಕೆ ಮೊದಲು ಅಲ್ಲಿಗೆ ಹೋದ್ವಿ. ಆಮೇಲೆ ಬೇರೆ ಎಂಟಿ ಪಾರ್ಕ್ ಅಂತ ಒಂದಿತ್ತು, ಅದಕ್ಕೆ ನೆಕ್ಸ್ಟ್ ಹೋದು. ಅಲ್ಲಿ ಫುಲ್ಲು ಫ್ಲವರ್ ಗಾರ್ಡನ್ ಇತ್ತು. ಅಲ್ಲಿದ್ದ ವ್ಯೂಸ್ ಕೂಡ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು ಅಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಕೋಕರ್ಸ್ ವಾಲ್ಕ್ ಅಂದೊಂದು ವ್ಯೂ ಇದೆ. ಕೋಕರ್ಸ್ ವಾಲ್ಕ್ ಅಂತ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಲ್ಲಿರುವ ಫಾಗ್ ಕೂಡ ಹಾಗೆ ನಮ್ಮ ಮೈ ಮೇಲೇ ಬರ್ತಾಯಿತ್ತು, ತುಂಬ ಖುಷಿಯಾಯಿತು. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದರು ಅಲ್ಲಿ ಹೋಗಿ. ಹಾಗೆ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ ಮೇಲೆ ತುಂಬಾ ಡ್ಯಾನ್ಸ್ ಕೂಡ ಮಾಡಿದರು. ನಾನು ಅಷ್ಟೇ ತುಂಬ ಎಂಜಾಯ್ ಮಾಡಿದೆ ಅಲ್ಲಿ ಹೋಗಿ. ಹಾಗೆ ಅಲ್ಲಿದ್ದೊಂದು ಬೀಡ ಎಲ್ಲ ತಿಂದು ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ.
ಅಲ್ಲಿಂದ ಹೋಗ್ತಾ ಹೋಗ್ತಾ ದಾರಿ ಮಧ್ಯ ಒಂದು ಸುಂದರವಾದ ಸ್ಥಳ ಸಿಕ್ತು. ಅಲ್ಲೋಗಿ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಕೂಡ ಅಷ್ಟೇ ಡ್ಯಾನ್ಸು, ಹಾಡು. ನಮ್ಮ ಡ್ಯಾನ್ಸ್ ನೋಡಿ ಬರೋರೆಲ್ಲ ಗಾಡಿ ನಿಲ್ಲಿಸಿ ನೋಡ್ತಾ ವೀಡಿಯೋ ಮಾಡ್ತಾ ಹೋಗ್ತಾಯಿದ್ರು. ನಾವಷ್ಟು ಎಂಜಾಯ್ ಮಾಡಿದ್ವಿ. ಆ ಥರ ಇತ್ತು ಅಲ್ಲಿದ್ದು ಫಾಗೆಲ್ಲ. ತುಂಬ ಖುಷಿಯಾಯಿತು. ಅದೇ ಲೈನಲ್ಲಿ ಮುಂದಕ್ಕೆ ಹೋಗುವಾಗ ಅಲ್ಲೊಂದು ನಮ್ಮ ಮೈನ್ ಪ್ಲೇಸ್ ಯಾವುದು ಗೊತ್ತಾ, ಗುನಾ ಕೇವ್ ಅಂತ. ಎಲ್ಲರಿಗೂ ಗೊತ್ತಿದೆ ಗುನಾ ಕೇವ್ ಬಗ್ಗೆ. ತುಂಬ ಡೀಪ್ ಇದೆ ಗುನಾ ಕೇವ್. ಗುನಾ ಕೇವ್ ನೋಡ್ತಾ ನೋಡ್ತಾ ನೆಕ್ಸ್ಟ್ Devil's Kitchen. ನಿಕ್ಕಲ ಮೇಲೆ ಹೋಯ್ತು ಬರಲ್ಲ ಪಂದ್ಯತೆಗೆ. ಗುನಾ ಕೇವ್ ಹೆಂಗಿದೆ ಗೊತ್ತಾ ಗುರು, ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಕೊಡೆಕನಲ್ಲಿ ನೋಡಿಕೊಂಡು ಅರ್ಧದಷ್ಟು ಜನ ಅಲ್ಲೇ ಗುನಾ ಕೇವ್ ಹಾಗಿದೆ. ವ್ಯೂಸ್ ಕೂಡ ಅಲ್ಲಿದೆ. ಅಲ್ಲಿಂದ ಮುಂದಕ್ಕೆ ಹೋದ ಒಂದು ಚಿಕ್ಕ ಪಾರ್ಕ್ ಸಿಕ್ತು, ಅಲ್ಲಿಗೂ ಹೋದ್ವಿ. ಅದೇ ರೂಟಲ್ಲಿತ್ತು. ಅಲ್ಲಿ ಫಾರೆಸ್ಟ್ ಒಳಗೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಗಾರ್ಡ್ ಅವರ ಜೀಪ್ ಇತ್ತು, ಅದರಲ್ಲಿ ಹೋಗಬೇಕು ನಾವು. ಆಮೇಲೆ ಕೊಡೆಕನಲ್ ಫಾರೆಸ್ಟು, ಇದ್ರೊಳಗೆ ಹೋಗಲ್ಲ. ಫಾರೆಸ್ಟ್ ಅಂದರೆ ತುಂಬ ಡೇಂಜರ್ ಫಾರೆಸ್ಟು. ಅಲ್ಲೆಲ್ಲ ನಿಲ್ಲಕ್ಕೆ ಬಿಡಲ್ಲ. ಆದರೂ ನಾವು ಸೈಡಲ್ಲಿ ನಿಲ್ಲಿಸಿ ಫೋಟೋ ವೀಡಿಯೋ ಎಲ್ಲ ತೆಗ್ದ್ವಿ. ಅಲ್ಲಿ ಇದು ತಲಗುತ್ತಾಂಡಿ ಈ ಬಾಗು ಕೊಡೆಕನಲ್ ಸ್ಪೆಷಲ್ ಇಪ್ಪ. ಕೊಡೆಕನಲ್ ಸ್ಪೆಷಲ್ ಕೊಡೆಕನಲ್ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಕೊಡೆಕನಲ್ ಸ್ಪೆಷಲ್ ವಿಲೇಜ್ ಆಫ್ ಕೊಡೆಕನಲ್. ಕೊಡೆಕನಲಲ್ಲಿ 4 ವಿಲೇಜಸ್ ಇದೆ. ಅದರಲ್ಲಿ ಒಂದು ದೊಡ್ಡದಾಗಿರೋ ವಿಲೇಜ್ ಅಂದರೆ ಪೂಂಬಾರೆ ವಿಲೇಜ್ ಅಂತ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಗದ್ದೆಯಲ್ಲಿ ಭತ್ತ, ಜೋಳ ಅದೆಲ್ಲ ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ನಾವು ಕೂಕಲ್ಗೆ ಹೋದ್ವಿ. ಕೂಕಲ್ ಅಷ್ಟೇ ದೊಡ್ಡದಾಗಿರೋ ಬೆಟ್ಟ. ಆ ಬೆಟ್ಟದ ಮೇಲೆ ಒಂದು ಮನೆ. ಆ ಮನೆ ಹತ್ರ ಹೋಗೋಕ್ಕೆ 50 ರೂಪೀಸ್ ಚಾರ್ಜ್ ತಗೊಳ್ತಾರೆ. ಅದಾಯಿತು. ರಾತ್ರಿ ಆಗುವಾಗ ಕೊಡ್ಡಾಯಿ ಲೇಕ್ ಹತ್ರ ಇರುವ ಒಂದು ಸಿಟಿಗೆ ಬಂದ್ವಿ. ಅಲ್ಲಿ ಜೋಳ ಫ್ರೂಟ್ಸ್ ಎಲ್ಲ ತೆಗೆದು ಆಮೇಲೆ ರೂಮ್ ಕಡೆ ಹೊರಟ್ವಿ ನಾವು. ರಾತ್ರಿ ಆಯಿತು. ಗೈಸ್ ನೋಕ್ಯವಲ್ಲದ ಎಲ್ಲ ಬಂತಾಯ್ತು ರೂಮಗು. ಇಪ್ಪ ಆಶಿക്ക് ಫುಡ್ ಆರ್ಡರ್ ಹಾಕಿವಲ್ಲ. ಬಟ್ ಅವರು 8 ಗಂಟೆ ತೊಡಗಿರೋ ಆರ್ಡರ್ ಹಾಕೋವು. ಒಲಿಂಬ ರ್ಯಾಂಡ್ ಬಂತು. ಆರ್ಡರ್ ಆಯ್ತು ಕಿಟ್ಟಿಲ್ಲೇನು. ಇಂದ್ರ ಹಾಕ್ರ ನಕ್ಕೊಂತಿಲ್ಲ ಮಾತ್ರ. ಆನ್ಲೈನ್ ಶಾಪಿಂಗ್ ಹಾಕ್ರಮ್ಮ ಅಲ್ಲ ಫುಡ್ ಆರ್ಡರ್ ಹಾಕ್ರಮ್ಮ ಅನ್ನೋ ಡೌಟ್ ಇಪ್ಪ. ಆಯ್ತಿಕ್ಕು ಅಕಮೆ ಪರ್ಚೇಸ್ ಹಾಕ್ರ ಆಯ್ತಿಕ್ಕು. 8 ಗಂಟೆಗೆ ರೂಮ್ಗೂ ನಂಗೆ ಬಂತು ಎತ್ತೀರ. ಅವನು ಆನ್ಲೈನ್ ನಾವು ಆರ್ಡರ್ ಹಾಕ್ರಸಂತೂ ಇಪ್ಪ ಟೈಮ್ ಆಯ್ತು, ಚೊಮ್ಮ ಟೈಮ್ ಆಯ್ತು. ಒಲಿಂಬರ್ 1.5 ಗಂಟೆ ಕಾಲಿ ಮೊಬೈಲ್ ಒತ್ತಿ ಉಂಡ್ಲ ಚಕ್ಕಾಕಿ ಉಂಡಲ್ಲ. ಆಯ್ತು ಕಿಟ್ಟಿಯೂ ಇಲ್ಲ ನೋಕ. ಇಂಡು ಪಟ್ನಿಯ ಅಲ್ಲ ಕೇಳ್ತಾ ಉಂಡೆ ಫ್ರೈಡ್ ರೈಸ್ ಆರ್ಗಂತು. ಆರ್ಡ್ರ್ ಮಾಡಿದ ಊಟ ಬಂದಾಯಿತು. ಆಮೇಲೆ ಊಟ ಮಾಡಿಕೊಂಡು ಬೇಗ ಮಲ್ಕೊಂಡ್ವಿ ನಾವು. ನೆಕ್ಸ್ಟ್ ಡೇ ನಿಮ್ಮನ್ನೆಲ್ಲರೂ ನಾನು ಮುನ್ನಾರ್ ಕರ್ಕೊಂಡು ಹೋಗ್ತೇನೆ. ಮುನ್ನಾರ್ ಬ್ಲಾಗಲ್ಲಿ ತುಂಬ ಎಂಜಾಯ್ ಮಾಡಿದ್ದಿದೆ. ಅದನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲೇ. ಹಾಗೆ ಬಾಯ್ ಎಲ್ಲರಿಗೂ ಟೇಕ್ ಕೇರ್ ಅಂತ. ಗುಡ್ ನೈಟ್.